ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. ಡೀಪ್ ಫೇಕ್ ಎಷ್ಟು ಅಪಾಯಕಾರಿ? ಇದನ್ನ ಗುರುತಿಸೋದು ಹೇಗೆ? ಯಾರು ಇದನ್ನ ಬಳಸ್ತಾ ಇದ್ದಾರೆ? ಒಂದೇ ಮಾಡಿತ್ತು. और मैं खुद भी देख रहा क्या बढ़िया बना है। जबकि मैं स्कूल एज के बाद कभी मौका नहीं मिला मुझे। मैं स्कूल में बहुत अच्छा खेलता था, घर में बहुत ही अच्छा खेलता था, लेकिन बाद में कभी मौका नहीं मिला। ಇನ್ನು ಈ ಡೀಫೇಕ್ ತಂತ್ರಜ್ಞಾನವನ್ನ ದುರುಪಯೋಗ ಪಡಿಸಿಕೊಂಡ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಕೇವಲ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಂದ ಹಿಡಿದು ಫೇಸ್ಬುಕ್ ಮುಖ್ಯಸ್ಥ ಮಾರ್ಕ್ ಜುಕರ್ಬರ್ಗ್ ಅವರನ್ನು ಕೂಡ ಈ ಡೀಫೇಕ್ ಬಿಟ್ಟಿಲ್ಲ. ದುರುಪಯೋಗ ತಂತ್ರಜ್ಞಾನದಿಂದ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗ್ಬಿಟ್ಟಿದೆ. ಸೆಲೆಬ್ರಿಟಿಗಳನ್ನಷ್ಟೇ ಅಲ್ಲ, ಸಾಮಾನ್ಯ ಜನರನ್ನೂ ಕೂಡ ಭಯಭೀತರನ್ನಾಗಿಸ್ತಾ ಇದೆ. ಏನಿದು ಡೀಫೇಕ್ ಆಗಿದ್ರೆ? ಈ ನಕಲಿ ತಂತ್ರಜ್ಞಾನ ಎಐ ಬಳಸಿಕೊಂಡು ಯಾವುದೇ ಒಬ್ಬ ವ್ಯಕ್ತಿಯ ನಕಲಿ ಫೋಟೋವನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಈ ಡೀಫೇಕ್ ಕೇವಲ ವಿಡಿಯೋವನ್ನ ಮಾತ್ರವಲ್ಲ, ಫೋಟೋ, ಆಡಿಯೋ, ವಿಡಿಯೋಗಳನ್ನು ಕೂಡ ನಕಲಿ ಮಾಡುವಂತ ಸಾಮರ್ಥ್ಯವನ್ನ ಈ ಡೀಫೇಕ್ ತಂತ್ರಜ್ಞಾನ ಹೊಂದಿದೆ. ವರೆಗೆ ಡೀಪ್ಫೇಕ್ ತಂತ್ರಜ್ಞಾನ ದುರುಪಯೋಗ ಪಡಿಸಿಕೊಂಡಿದ್ದ ವಿಡಿಯೋಗಳೆಲ್ಲವೂ ಕೂಡ ಪಾರ್ನ್ ಅಥವಾ ಅಶ್ಲೀಲ ವಿಡಿಯೋಗಳೇ ಆಗಿವೆ. ಸೈಬರ್ ಸೆಕ್ಯೂರಿಟಿ ಕಂಪನಿ ಈ ಡೀಪ್ಫೇಕ್ ಅನ್ನ ಟ್ರೇಸ್ ಮಾಡಿ 2019ರಲ್ಲೇ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಆ ವರದಿ ಪ್ರಕಾರ ಒಟ್ಟು 14,678 ಡೀಪ್ಫೇಕ್ ವಿಡಿಯೋಗಳು ಆನ್ಲೈನ್ನಲ್ಲಿವೆ ಅಂತ ತಿಳಿಸಲಾಗಿದೆ. ಇನ್ನು ಈ ವಿಡಿಯೋಗಳ ಪೈಕಿ 96% ವಿಡಿಯೋಗಳು ಅಶ್ಲೀಲ ವಿಡಿಯೋಗಳೇ ಆಗಿವೆ. ಮಹಿಳೆಯರನ್ನ ದುರುಪಯೋಗ ಪಡಿಸಿಕೊಳ್ಳಲು ಈ ಡೀಪ್ಫೇಕ್ ಟ್ರೇಸ್ ಕಂಪನಿ ಹೇಳ್ತಾ ಇದೆ. ಇನ್ನು ಈ ಡೀಪ್ಫೇಕ್ ಇಡೀ ಪ್ರಪಂಚಕ್ಕೆ ಆವರಿಸ್ತಾ ಇದೆ. ಪ್ರತಿದಿನ ಹಲವು ಪ್ರಕರಣಗಳು ದಾಖಲಾಗ್ತಾ ಇದೆ. ಈ ಡೀಪ್ಫೇಕ್ಗೆ ಹೆಚ್ಚು ಗುರಿಯಾಗ್ತಾ ಇರೋದು ಸೆಲೆಬ್ರಿಟಿಗಳೇ. ಉದ್ಯಮಿಗಳು ಕೂಡ ಇದಕ್ಕೆ ಗುರಿಯಾಗ್ತಾ ಇದ್ದಾರೆ. ಸಂಗೀತಗಾರರು, ನಟ ನಟಿಯರು, ಸಂಗೀತ ನಿರ್ದೇಶಕರು, ರಾಜಕಾರಣಿಗಳು ಸೇರಿದಂತೆ ಹಲವರು ಈ ಅಶ್ಲೀಲ ವಿಡಿಯೋಗಳಿಗೆ ಬಲಿಯಾಗ್ತಾ ಇದ್ದಾರೆ. ಕೇವಲ ಮಹಿಳೆಯರನ್ನ ಮಾತ್ರವಲ್ಲ, ಪುರುಷರನ್ನು ಕೂಡ ಈ ಡೀಪ್ ಫೇಕ್ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಇಲ್ಲಿ ಪುರುಷರು ಯಾರು ಹೆಚ್ಚು ತಲೆ ಕೆಡಿಸಿಕೊಳ್ತಾ ಇಲ್ಲ, ಆದ್ರೆ ಮಹಿಳೆಯರೇ ಇದಕ್ಕೆ ಹೆಚ್ಚು ಬಾಧಿತರಾಗ್ತಾ ಇದ್ದಾರೆ. ಇದೀಗ ಈ ಡೀಪ್ ಫೇಕ್ ಸಮಾಜದಲ್ಲಿ ದೊಡ್ಡ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇದಕ್ಕೆ ಮಹಿಳೆಯರು ಪ್ರತಿದಿನ ಅವಮಾನಕ್ಕೆ ಗುರಿಯಾಗ್ತಾ ಇದ್ದಾರೆ. ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ಹಿಂದೆಯೂ ಕೂಡ ಫೋಟೋಗಳನ್ನ ಮಾರ್ಫಿಂಗ್ ಮಾಡಲಾಗ್ತಾ ಇತ್ತು. ಇದನ್ನ ಗುರುತಿಸುವುದು ಅಷ್ಟು ಕಷ್ಟಕರವಾಗಿರಲಿಲ್ಲ. ಆದ್ರೆ ಡೀಪ್ ಫೇಕ್ ಕಂಡು ಹಿಡಿಯೋದು ಅಷ್ಟು ಸುಲಭವಿಲ್ಲ. ಸದ್ಯ ಇದರ ಎಫೆಕ್ಟ್ ಬರೀ ವಿಡಿಯೋಗಳಿಗೆ ಸೀಮಿತವಾಗ್ತಾ ಇದೆ. ಈ ಡೀಪ್ ಫೇಕ್ ತಂತ್ರಜ್ಞಾನದಿಂದ ತಯಾರಾಗಿರುವ ವಿಡಿಯೋಗಳನ್ನ ಯಾವುದು ಒರಿಜಿನಲ್, ಯಾವುದು ನಕಲಿ ಅಂತ ಕಂಡು ಹಿಡಿಯೋದು ತುಂಬಾ
ತಂತ್ರಜ್ಞಾನವನ್ನ ಬಳಸಿ ಈ ಡೀಪ್ ಫೇಕ್ ಅನ್ನ ತಯಾರಿ ಮಾಡ್ತಾರೆ. ನಂತರ ಸೆಲೆಬ್ರಿಟಿಗಳ ಅಶ್ಲೀಲ ವಿಡಿಯೋಗಳನ್ನ ಸೃಷ್ಟಿ ಮಾಡ್ತಾರೆ. ಆ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ವಿಡಿಯೋಗಳನ್ನ ಅಥವಾ ಅಶ್ಲೀಲ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಕೂಡ ಮಾಡಲಾಗ್ತಾ ಇದೆ. ಈ ಮೂಲಕ ಸೆಲೆಬ್ರಿಟಿಗಳ ಮತ್ತು ರಾಜಕಾರಣಿಗಳ ಮಾನ ಹರಾಜು ಮಾಡಲಾಗ್ತಾ ಇದೆ. ನನ್ನದೇ ಕೆಲವು ಡೀಪ್ ಫೇಕ್ ಚಿತ್ರಗಳನ್ನ ನಾನು ನೋಡಿದ್ದೀನಿ. ಎಕ್ಸ್ನಲ್ಲಿ ನನ್ನ ಹೆಸರಿನಲ್ಲಿ ಕೆಲವು ಖಾತೆಗಳನ್ನ ಕ್ರಿಯೇಟ್ ಮಾಡಲಾಗಿದೆ. ಇದು ನನ್ನ ಫಾಲೋವರ್ಸ್ಗಳನ್ನ ತಪ್ಪು ದಾರಿ ಹಿಡಿಸಲು ಕೆಲಸ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಎಕ್ಸ್ನಲ್ಲಿ ಖಾತೆಯನ್ನೇ ಹೊಂದಿಲ್ಲ. ನನ್ನ ಹೆಸರಲ್ಲಿ ಕ್ರಿಯೇಟ್ ಆಗಿರುವ ನಕಲಿ ಖಾತೆಗಳ ಬಗ್ಗೆ ಎಕ್ಸ್ ಸಂಸ್ಥೆ ಗಮನ ಹರಿಸ್ತಾ ಇದೆ ಮತ್ತು ಅವುಗಳನ್ನ ಆದಷ್ಟು ಬೇಗ ರದ್ದು ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ ಅಂತ ಸಾರಾ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಅಲ್ಲದೆ ನಕಲಿ ಖಾತೆ ಸೃಷ್ಟಿಕರ್ತರ ವಿರುದ್ಧ ಸೂಕ್ತ ಕ್ರಮಕ್ಕೂ ಅವರು ಒತ್ತಾಯಿಸ್ತಾ ಇದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ಅವರು ಇತರ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಹೆಸರಿನಲ್ಲಿ ಕ್ರಿಯೇಟ್ ಮಾಡಲಾಗಿರುವ ನಕಲಿ ಖಾತೆಗಳ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ವಿಡಿಯೋ ಡೀಪ್ ಫೇಕ್ ಆಗಿದೆ ಅಂತ ಗುರುತಿಸೋದು ಹೇಗೆ ಅನ್ನೋದನ್ನ ತಿಳಿಯೋಣ. ಅದು ನಕಲಿ ವಿಡಿಯೋ ಆಗಿದ್ರೆ ಅದರಲ್ಲಿರುವವರಿಗೆ ಕಣ್ಣು ರೆಪ್ಪೆಗಳನ್ನ ಮಿಟುಕಿಸಲು ಆಗೋದಿಲ್ಲ. ಆ ವಿಡಿಯೋದಲ್ಲಿರುವ ತುಟಿಗಳ ಚಲನೆ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ. ತುಟಿಗಳ ಚಲನೆಗೂ ಮತ್ತು ಆಡುವ ಪದಗಳಿಗೂ ಕೂಡ ಸಿಂಕ್ ಆಗೋದಿಲ್ಲ. ಜೊತೆಗೆ ಕೂದಲು ಮತ್ತು ಹಲ್ಲುಗಳನ್ನ ಗಮನಿಸಿ. ಇದರ ಮೂಲಕವೂ ಡೀಪ್ ಫೇಕ್ ವಿಡಿಯೋವನ್ನ ಗುರುತಿಸಬಹುದು. ಒಟ್ಟಾರೆಯಾಗಿ ಡೀಪ್ ಫೇಕ್ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಅದರ ನಿಯಂತ್ರಣಕ್ಕೆ ಕಠಿಣ ಕಾನೂನುಗಳು ಕೂಡ ಬರಬೇಕಿದೆ. ಇದೆಲ್ಲದರ ಮಧ್ಯೆ ಭವಿಷ್ಯದಲ್ಲಿ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇದೀಗ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಕಠಿಣ ನಿಯಮಗಳನ್ನು ತರಲು ಚಿಂತನೆ ಮಾಡ್ತಾ ಇದೆ. ಅದು ಆದಷ್ಟು ಬೇಗ ಆಗಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.